ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿ ಮನೆ ಮೇಲೆಯೇ ಮರ ಬಿದ್ದಿದೆ. ಗಾಳಿ ಮಳೆಗೆ ಮುರಿದು ಬಿದ್ದ 2 ವಿದ್ಯುತ್ ಕಂಬಗಳು. ಮರ ಬಿದ್ದ ರಭಸಕ್ಕೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕು ನಜ್ಜುಗುಜ್ಜಾಗಿದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದ ಕಾರಣ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಮರ ತೆರವುಗೊಳಿಸೋದಕ್ಕೆ ಜಿಬಿಎ ಸಿಬ್ಬಂದಿ ಇನ್ನೂ ಬಂದಿಲ್ಲ. ನೆನ್ನೆ ಸುರಿದಂತ ಮಳೆಗೆ 800ಕ್ಕೂ ಹೆಚ್ಚು ಮರ ರಸ್ತೆಗೆ ಬಿದ್ದಿದೆ. ಈಗ ಮರಗಳನ್ನ ತೆರವು ಮಾಡೋದು ಕೂಡ ಜಿಬಿಎಗೆ ದೊಡ್ಡ ಸವಾಲು. ಎಷ್ಟೋ ಕಡೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರವನ್ನ ತೆರವು ಮಾಡೋದಕ್ಕೆ ಸಿಬ್ಬಂದಿ ಸ್ಥಳಕ್ಕೆ ಬಂದೇ ಇದೆ. ಬೈಕ್ ಮೇಲೆ ಮರ ಬಿದ್ದು ಬೈಕ್ ಸಂಪೂರ್ಣ ಜಖಮಾಗಿದೆ. ಗಾಳಿ ಮಳೆಗೆ ಕಂಬ ಮುರಿದು ಬಿದ್ದಿದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಸಂಪೂರ್ಣ ಬಂದ್ ಆಗಿದೆ ರಸ್ತೆ. ಇದನ್ನ ಕ್ಲಿಯರ್ ಮಾಡೋದಕ್ಕೆ ಇನ್ನೂ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಿನಲ್ಲಿ ಏನು ಸಾಕಷ್ಟು ಮರಗಳು ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ನಾವಿವಾಗ ಮಲ್ಲೇಶ್ವರಂನ 11th ಕ್ರಾಸ್ನಲ್ಲಿ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಬೃಹತ್ ಆದಂಥ ಮರ ಮನೆ ಮೇಲೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಏನೂ ಆಗಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಸುರಿದಿರುವಂಥ ಮಳೆಗೆ ನಿನ್ನೆ ರಾತ್ರಿ ಈ ಒಂದು ಮರ ಬಿದ್ದಿರುವಂಥದ್ದು. ಸಾಕಷ್ಟು ಮರ ಬಿದ್ದ ಪರಿಣಾಮವಾಗಿ ಸಾಕಷ್ಟು ಆಸ್ತಿಪಾಸ್ತಿ ಹಾನಿಯಾಗಿರುವಂಥದ್ದು, ಸಾಕಷ್ಟು ನಷ್ಟ ಆಗಿರುವಂಥದ್ದು. ಜೊತೆಗೆ ವಿದ್ಯುತ್ ಕಂಬವನ್ನು ಕೂಡ ಮುರಿದು ಬಿದ್ದಿರುವಂಥದ್ದು. ಜೊತೆಗೆ ಶಟರ್ ಏನಿದೆ ಆ ಶಟರ್ ಕೂಡ ತಡ್ಕೊಂಡಿರುವಂಥದ್ದು. ಅಂದರೆ ಆ ಒಂದು ಬೃಹತ್ ಮರ ಮನೆ ಮೇಲೆ ಬಿದ್ದಂಥ ಪರಿಣಾಮವಾಗಿ ಆ ಒಂದು ಏನು ಶಟರ್ ಹಾಕಿದ್ರು ಅದು ಕೂಡ ನೆಲಕ್ಕೆ ಬಿದ್ದಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಸಾಕಷ್ಟು ಈ ಒಂದು ಬಿಲ್ಡಿಂಗ್ ಕೂಡ ಮುಂಭಾಗದಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಹಾನಿಯಾಗಿದೆ ಅನ್ನುವಂಥದ್ದು. ಈಗ ಬಿದ್ದಂತಹ ರಭಸಕ್ಕೆ ಆ ಒಂದು ಏನು ಶೀಟ್ಗಳಿದ್ವು ಆ ಶೀಟ್ಗಳು ಕೂಡ ಮುರಿದು ಬಿದ್ದಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಅನಾಹುತ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಈ 2 ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿರುವಂಥದ್ದು. ಜೊತೆಗೆ ಈ ಒಂದು ಮರ ಬಿದ್ದಂತಹ ರಭಸಕ್ಕೆ ಏನು ರಸ್ತೆಯಲ್ಲಿ ನಿಲ್ಲಿಸಿದ್ದಂತಹ ಆಟೋಗಳಾಗಿರ್ಬೋದು ಮತ್ತು ಒಂದು ದ್ವಿಚಕ್ರ ವಾಹನ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಮರದ ಕೆಳಗಡೆ ಸಿಲುಕಿರುವಂಥದ್ದು. ಈಗ ಏನು ಒಂದು ದ್ವಿಚಕ್ರ ವಾಹನ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಈ ಒಂದು ವಿದ್ಯುತ್ ಪೋಲ್ ಏನಿದೆ ಅದು ಕೂಡ ಮುರಿದು ಬಿದ್ದಿರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಈಗ ಬ್ಲಾಕ್ ಆಗಿರುವಂಥದ್ದು. ಇನ್ನೂ ಕೂಡ ಈ ಒಂದು ಮರವನ್ನು ತೆರವುಗೊಳಿಸೋದಕ್ಕೆ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಕಡೆ ಅಂದರೆ ಬೆಂಗಳೂರಿನ ಎಲ್ಲ ಕಡೆಗಳು ಕೂಡ ಮರಗಳು ಈ ರೀತಿಯಾಗಿ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ಹೀಗಾಗಿ ಅದನ್ನು ತೆರವು ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.